ಸಿನಿಮಾದಲ್ಲಿ ಒಂದು ಡೈಲಾಗ್ ನಂಗೆ ತುಂಬ ಇಷ್ಟ ಆಯಿತು. ನನಗನ್ಸುತ್ತೆ ಈ ಗಿಡ ಮಾತ್ರ ಬೆಳೀತಾ ಇಲ್ಲ, ಈ ಗಿಡದ ಜೊತೆ ಜೊತೆಗೆ ಇನ್ನೊಬ್ರು ಇನ್ನೊಂದು ಯಾರೋ ಬೆಳೀತಾ ವ್ಯಕ್ತಿ ಕೂಡ ಬೆಳೀತಾ ಇದ್ದಾನೆ ಅನ್ಸುತ್ತೆ ಅಂತ ಭವನಾರಮಣ್ಣ ಅವರು ಒಂದು ಡೈಲಾಗ್ ಹೊಡಿತಾರೆ. ಹೌದು ಹೌದು ಅದು ಈ ಒಂದು ಸಂದರ್ಶನಕ್ಕೆ ನಾವು ಅಳವಡಿಸ್ಕೊಳ್ಳೋದಾದ್ರೆ ಈ ಸಿನಿಮಾದ ಜೊತೆಗೆ ಸಂಚಿತ್ ಕೂಡ ಬೆಳೀತಾ ಖಂಡಿತ, ಇದ್ದಾರೆ. ಖಂಡಿತ, ಒಬ್ಬ ನಿರ್ದೇಶಕರಾಗಿ ನೀವು ಕೂಡ ಒಳ್ಳೆ ಸ್ಕೋರ್ ಮಾಡಿದ್ದೀರಾ. ಅದು ಜನರ ಪ್ರತಿಕ್ರಿಯೆಗಳನ್ನ ನೋಡಿದ್ರೆ ಗೊತ್ತಾಗ್ತಿದೆ. ನಿಮ್ಮ ಕಾರ್ಯವೈಖರಿಯನ್ನ ಮೆಚ್ಚಿ ಇನ್ ಕೇಸ್ ಫ್ಯೂಚರ್ ಅಲ್ಲಿ ಸುದೀಪ್ ಅವರು ನನಗೊಂದು ಸಿನಿಮಾ ಮಾಡ್ಕೊಡಿ ವಿವೇಕ್ ಅವರು ಅಯ್ಯೋಯ್ಯೋ. ಕೇಳಿದ್ರೆ ಇಲ್ಲ ನನಗೆ ತುಂಬ ಖುಷಿನೇ, ಅದು ತುಂಬ ಖುಷಿನೇ. ಅಂದರೆ ಈಗ ಅವ್ರಿಗೆ ಕ್ಯಾಮ್ರಾ ಅವ್ರಿಗೆ ನಾನು ಆ್ಯಕ್ಷನ್ ಕಟ್ ಹೇಳಬೇಕು ಅಂತಂದರೆ ಅದಕ್ಕೆ ಇನ್ನೂ ಜಾಸ್ತಿ ಪ್ರಿಪ್ರೇಷನ್ ಬೇಕು. ಅಂದರೆ ಮೊದಲನೇ ಸಿನಿಮಾ ಇದು. ಅಫ್ಕೋರ್ಸ್ ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ರೈಟರ್ಸ್ ಆಗಿ ನಾವು ಎಲ್ಲ ಕಡೆ ಕೆಲಸ ಮಾಡ್ಕೊಂಡು ಬಂದಿರ್ತೀವಿ ಸಿನಿಮಾಗೆ. ಆದರೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ನೀವೇನೇನು ಕಲ್ತಿರ್ತೀರ ಅದನ್ನೆಲ್ಲ ಅನ್ಲರ್ನ್ ಮಾಡಿ ನೀವು ಡೈರೆಕ್ಟರ್ ಆಗಬೇಕಾಗುತ್ತೆ. ಇಷ್ಟು ವರ್ಷ ಕಲ್ತಿರೋದೆಲ್ಲ ಏನಿದೆ ಅದನ್ನೆಲ್ಲ ಅನ್ಲರ್ನ್ ಮಾಡಿ ಡೈರೆಕ್ಟರ್ ಚೇರಲ್ಲಿ ನೀವು ಕೂತ್ಕೋಬೇಕಾಗುತ್ತೆ. ನೀವು ಒಂದು ಶಾರ್ಟ್ ಓಕೆ ಮಾಡಬೇಕಾದ್ರೆ ಇದನ್ನ ಓಕೆ ಮಾಡ್ಬೋದಾ ಮಾಡಬಾರ್ದಾ, ಆ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಅದೆಲ್ಲ ತುಂಬ ತುಂಬ ಶಾರ್ಪ್ ಆಗಿರಬೇಕಾಗುತ್ತೆ. ಸೊ ಇನ್ನೂ ಒಂದಷ್ಟು ಸಿನಿಮಾಗಳ ಎಕ್ಸ್ಪೀರಿಯನ್ಸ್ ಆದಮೇಲೆ ನಾನು ಖಂಡಿತ ನಿಜವಾಗ್ಲೂ ನಾನು ಸುದೀಪ್ ಸರ್ಗೊಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಅದು ಗೊತ್ತಿಲ್ಲ, ಇನ್ನೂ ಒಂದಷ್ಟು ಸಿನಿಮಾಗಳು ನನಗೆ ಎಕ್ಸ್ಪೀರಿಯನ್ಸ್ ಆಗಬೇಕು.